ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ನಾಷ್ಟಾ ಒಳಗೆ ಈ ಚುಮ್ಮರಿ ಸೂಸ್ಲಾ ಒಂದು ನೋಡ್ರಿ. ಇದಂತೂ ಎಷ್ಟು ತಿಂದ್ರು ಬೇಸರಾಗಲ್ಲ. ಆರಿದ್ದರ ತಿನ್ರಿ, ಬಿಸಿದರ ತಿನ್ರಿ, ತಿನ್ನಕ್ಕಂತೂ ಬೇಸರನ ಆಗಂಗಿಲ್ಲ. ಈಗ ಹ್ಯಾಂಗೆ ಮಾಡೋದು ನೋಡೋಣ ಬರ್ರಿ. ಅಗದಿ ಸಿಂಪಲ್ ಆಗೇ ಮಾಡ್ತೀವಿ ನಾವು ಎಲ್ಲ ಅಡುಗೆನೂ. ಈಗ ನೋಡ್ರಿ, ಒಂದು ಸ್ವಲ್ಪ ಎಣ್ಣೆ ಕಾಯಿಗಿಟ್ಕೊಂಡು ಒಗ್ಗರಣೆ ಹಾಕೊಂಡಂತ ಸಾಸಿವೆ, ಜೀರಿಗೆ, ಕರಿಬೇವು, ಉಳ್ಳಾಗಡ್ಡಿ, ಮೆಣಸಿನ್ಕಾಯಿ ಹಾಕ್ಕೊಂಡು ಚೆಂದಾಗ ಫ್ರೈ ಮಾಡ್ಕೊಂಡು ಒಂದು ಸ್ವಲ್ಪ ಟೊಮ್ಯಾಟೊ ಹಾಕ್ಕೊಳತ್ತೀನಿ ನೋಡ್ರಿ. ಇದು ಮೆತ್ತಗಾದ್ಮೇಲೆ ಈಗ ಒಂದು ಸ್ವಲ್ಪ ಅರ್ಶಿಣ ಪುಡಿ ಹಾಕ್ಕೊಂಡು, ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಒಂದು ಸ್ವಲ್ಪ ಸಕ್ಕರೆ ಹಾಕೊಂಡ್ರಿ ಟೇಸ್ಟ್ ಹೊಂದ್ಕೊಳಕ್ಕೆ. ಈಗ ಒಂದು ಸ್ವಲ್ಪ ನಿಂಬೆ ಹಣ್ಣು ಹಾಕ್ಕೊಂಡು, ಇಲ್ಲ ಹುಣಸೆ ಹಣ್ಣು ಹಾಕ್ಕೊಳ್ಬೋದು, ಎರಡರಾಗ ಒಂದು ಹಾಕೋಬೇಕು ನೋಡ್ರಿ. ಈಗ ಸ್ವಲ್ಪ ನೀರು ಹಾಕ್ಕೊಂಡು ಚೆಂದಾಗ ಕಾಯಿಸ್ಕೋಬೇಕ್ರಿ. ಆಮೇಲೆ ಇವು ಚುಮ್ಮರ್ ಏನಿರ್ತಾವಲ್ರಿ, ಇವನ್ನ ಹಿಂಗೆ ನೀರಾಗ ತೊಯ್ಸ್ಬೇಕು ನೋಡ್ರಿ. ಇವನ್ನ ಮೆತ್ತಗ ಮಾಡಿ ಚೆಂದಾಗ ತೊಯ್ಸ್ಕೋಬೇಕ್ರಿ. ಮೊದಲು ಅಂದ್ರೆ ನೀರಾಗ ಹಾಕ್ಕೊಂಡು ಹಿಂಗೆ ನೆನೆಸಿ ಹಿಂಗೆ ತೊಯ್ಸ್ಕೊಳೋದಂದ್ರೆ ಹಿಂಗೆ ನೋಡ್ರಿ. ನೀರೆಲ್ಲ ತೆಗೆದು ಈಗ ರೆಡಿ ಮಾಡ್ಕೊಂಡೇನಿ. ಈ ಒಗ್ಗರ್ಣಿನ ಇದ್ರ ಮೇಲೆ ಹಾಕ್ಕೊಂಡು ಚೆಂದಾಗ ಕಲಿಸ್ಕೋಬೇಕು. ಇದನ್ನು ಬಿಸಿ ಮಾಡಿದ್ರೆ ಅಷ್ಟು ಚಲೋ ಅನ್ಸಂಗಿಲ್ಲ ರೀ. ಅವಲಕ್ಕಿ ಬಿಸಿ ಮಾಡ್ತೀವಲ್ಲ ಆ ಥರ, ಈ ಥರನ ಇದನ್ನು ಒಗ್ಗರ್ಣೆ ಇದ್ರ ಮೇಲೆ ಹಾಕ್ಕೊಂಡು ಕಲಿಸ್ಕೋಬೇಕು. ಬಿಸಿ ಬಿಸಿ ಒಗ್ಗರ್ಣಿನ ಇದ್ರ ಮೇಲೆ ಹಾಕ್ಕೊಂಡು, ಆಮೇಲೆ ಆ ಬಾಳ್ಗೆ ಒಳಗೆ ಏನು ಉಳಿದಿತ್ತಲ್ರಿ ಅದ್ರಾಗ ಒಂದು ಸ್ವಲ್ಪ ಚುಮ್ಮರಿ ಹಾಕ್ಕೊಂಡು ಕಲಿಸಿ ಹಾಕ್ಕೊಳಕತ್ತೀನಿ ನೋಡ್ರಿ. ಒಂದು ಸ್ವಲ್ಪ ಪುಟಾಣಿ ಹಿಟ್ಟು ಅಂದ್ರೆ ಹುರ್ಗಡ್ಲಿ ಹಿಟ್ಟು ಅಂತಿರಲ್ಲ, ಆ ಹಿಟ್ಟನ್ನ ಹಾಕ್ಕೊಂಡು ಒಂದು ಸ್ವಲ್ಪ ಮೇಲೆ ಕೊತ್ತಂಬರಿ ಹಾಕ್ಕೊಂಡು ಚೆಂದಾಗ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಚುಮ್ಮರಿ ಸೂಸ್ಲಾ ರೆಡಿ ಆಗುತ್ತೆ ನೋಡ್ರಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡೋದನ್ನ ಮರಿ.